ಆತ್ಮೀಯ H16 ನ್ಯೂಸ್ ಅರ್ಥಾತ್ ಎ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ಇವತ್ತು ಭಾಳ ನೋವಿನಿಂದ ಇದು ಮಾತಾಡಬೇಕಾಗಿದೆ ನಿಮ್ಮೊಂದಿಗೆ. ನಾವು ನಿತ್ಯ ಕಾಡುಗಳನ್ನು ಕಡಿತಾ ನಡೆದಿದ್ದೀವಿ. ಒಂದು ಗಿಡದ ಸ್ಯಾಂಕ್ಷನ್ ತೊಗೊಂಡು 100 ಗಿಡ ಕಡಿದು ಒಗೆಯುವಂಥ ಒಂದು ವಾತಾವರಣ ನಿರ್ಮಿಸಿಕೊಂಡಿದ್ದೀವಿ. ಕಾಡಿನ ಕನಸಿನ ಕುಲ್ಲ ಮಾಡ್ತಿದ್ವಿ ಮೇಲೆ ನಮ್ಮ ವಾಹಿನಿ ಮಾತಾಡ್ತಾನೆ ಇರ್ತದೆ. ಅದು ಎಷ್ಟು ಮಟ್ಟಿಗೆ ಇಫೆಕ್ಟ್ ಆಗ್ತದೋ ಗೊತ್ತಿಲ್ಲ ನನಗೆ. ಜನ ಉತ್ತರಿಸ್ತಾ ಇದ್ದಾರೆ. ಆ ಮತ್ತು ಬೇರೆ ಈ ನಾಡನ್ನು ನಾವು ಉಳಿಸ್ಕೋಬೇಕಾಗ್ಯದ, ನದಿಗಳನ್ನ ಉಳಿಸ್ಕೋಬೇಕಾಗ್ಯದ, ಜೊತೆಗೆ ನಾವು ಉಳಿಬೇಕಾಗ್ಯದ. ಯಾಕಂದ್ರೆ ಯಾವ ಕಾಡಿನ ಏರಿಯಾ ಆಗುಂಬೆ ಯಾರು ಕೇಳಿಲ್ಲ. ಆ ಹೆಸರು ಒಂದು ಅದ್ಭುತವಾದ ಹೆಸರು. ಫುಲ್ ಮಲೆನಾಡಲ್ಲಿದ್ದಂಥದ್ದು. ಮಲೆನಾಡ ಸೆಂಟ್ರು, ಚಿರಾಪುಂಜಿ ಕರ್ನಾಟಕದ್ದು ಹೆಚ್ಚು ಮಳೆ ಆಗುವ ಪ್ರದೇಶ. ಇವತ್ತಲ್ಲೇ ಬಿಸಿಲು ಯಾವ ರೀತಿಯಾಗಿ ಹೊಡಿತಾ ಇದೆ ಅಂದ್ರೆ 39-38 ಸೆಲ್ಸಿಯಸ್. 42 ಲಾಸ್ಟ್ ಇಯರ್ 2019 42-43 ತನಕ ಹೋಗ್ಯದ. ನಾವು ಬಯಲುನಾಡಲ್ಲೇ 30-35 ಭಾಳ ರೀ ಅಂತ ಹೇಳ್ತಾ ಇದ್ವಿ. ಆದರೆ ಈಗಲ್ಲೇ 38-39 ಸೆಲ್ಸಿಯಸ್ ಏನಪ್ಪ ಅಂದ್ರೆ ಬಿಸಿಲು ಬಿಡೋದು ಕಾವೇರಾಗತ್ತಿದೆ. ಅಲ್ಲಿ ಪ್ರಾಣಿಗಳು, ಅಲ್ಲಿಯ ಜನ ಯಾವ ರೀತಿ ಬದುಕ್ತಾ ಇರಬೇಕು ಮತ್ತು ಅದ್ರ ಪರಿಣಾಮ ನಮ್ಮಲ್ಲಿ ಯಾವ ರೀತಿ ಆಗ್ಬೋದು ಅಂತ ನಾವೀಗ ಎಚ್ಚರಗೊಳ್ಳೇಬೇಕು. ಗೊಳ್ಳಿಲ್ಲ ಅಂದರೆ, ನಮ್ಮ ಕಾಡು ಉಳಿಸ್ಕೊಳ್ಳಿಲ್ಲ ಅಂದರೆ ನಮ್ಮ ಭವಿಷ್ಯದ ಮಕ್ಕಳಿಗೆ ಭವಿಷ್ಯದಲ್ಲಿ ನಾವು ಅತಂತ್ರರನ್ನಾಗಿ ಬಿಡ್ತೀವಿ. ಯಾಕಂದ್ರೆ ನಾವೊಂದು ಹೊರಟಿದ್ದೀವಿ. ಸಮಯ ಯಾರನ್ನೂ ಬಿಡುವುದಿಲ್ಲ, ಒಯ್ದನ. ಆದರೆ ಮುಂದಿನ ಜನ್ರೇಷನ್ ಉಳಿಬೇಕಾಗಿತ್ತಪ್ಪ ಅಂದ್ರೆ ನಾವು ಇವತ್ತು ಎಚ್ಚರಗೊಳ್ಬೇಕಾಗಿದೆ. ನಮ್ಮ ಕಾಡುಗಳನ್ನ ಉಳಿಸ್ಕೋಬೇಕಾಗಿದೆ. ಕಾಡನ್ನು ಉಳಿಸೋ ಜೊತೆಗೆ ನಾವಿದ್ದಂಥವರು ಈ ಜನರಿಗೆ ಶುದ್ಧ ನೀರು, ಶುದ್ಧ ಗಾಳಿ ಕೊಡಿಸುವಂಥ ಪ್ರಯತ್ನ ಮಾಡಬೇಕಾಗಿದೆ. ಇವೆಲ್ಲ ಇವತ್ತು ನಮಗೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಇವತ್ತು ಕೇಳಿಕತ್ತದ. ಯಾಕಪ್ಪ ಅಂತಂದ್ರೆ ಈ ತೀರ್ಥಹಳ್ಳಿ ಸುತ್ತಮುತ್ತ ಇನ್ನೂರು ಕಡೆ ತೀರ್ಥಹಳ್ಳಿ ನಿಮಗೆ ಗೊತ್ತು. ಕುವೆಂಪು ಅವರ ಮಲೆನಾಡು, ಅಲ್ಲೆಲ್ಲರೂ ಇವತ್ತು ಕಾಡು ಕಡಿತಾ ಇದ್ದೀವಿ ನಾವು. ಹಾಗೆ ಜನ ಎದ್ದ ತಕ್ಷಣ ಏನಪ್ಪ ನೋವೇನು. ನಮ್ಮ ಪರಿಸರ ಹೋರಾಟಗಾರ ಪ್ರೊಫೆಸರ್ BM ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳ್ತಾ ಇದ್ದಾರೆ. ಯಾವ ರೀತಿ ನಡೆದಂದ್ರಲ್ಲೇ ತೀರ್ಥಹಳ್ಳಿಯಲ್ಲಿ 1200 ಮರಗಳನ್ನು ಕಡಿಯುತ್ತಿದ್ದೇವೆ. ಪಾಪ ಕುವೆಂಪು ಅವರೆಲ್ಲ ಕವನ ರಚನೆ ಮಾಡಿ ನಮಗೆಲ್ಲ ಕನ್ನಡ ಸಾಹಿತ್ಯವನ್ನು ರಿಚ್ ಮಾಡಿ ಹೋದಂಥವ್ರು. ಸಾಹಿತ್ಯ ಅಷ್ಟಲ್ಲ, ಪರಿಸರ ಸಹಿತ ರಿಚ್ ಮಾಡಿ ಹೋಗಿದ್ದಂಥವ್ರು. ಅವರಲ್ಲಿ ಈಗ ನಾವು 1200 ಗಿಡಗಳು ಕಡಿತಾ ಇದ್ದೀವಿ. ಮುಂದೆ ಶರಾವತಿ ಪಂಪ್ ಸ್ಟೋರೇಜ್ ಹೆಸರಲ್ಲಿ ಸಿಂಗಳಿಕ ಅಭಯಾರಣ್ಯ, ಸಿಂಗಳಿಕ ಅಂದರೆ ಮಂಗಗಳು, ಆ ಅಭಯಾರಣ್ಯವನ್ನು ಹಾಳು ಮಾಡ್ದ ಹೊರಟಿದ್ದೀವಿ. ಏನು ಉಳಿಸ್ತಾ ಇದ್ದೀವಿ ನಾವಿಲ್ಲೇ ಅಂದಾಗ ಮುಂದಿನ ಜನ ನಮ್ಮನ್ನು ಅಥವಾ ನಮಗೆ ಶಾಪ ಹಾಕದಿರ್ತಾರ. ಯಾವ ರೀತಿ ಬಿಸಿಲದು, ಏನದು, ನೀರು ಸಿಗ್ತಾ ಇಲ್ಲ ಕುಡಿಲಿಕ್ಕೆ ನಿಧಾನಕ್ಕೆ. ನದಿಗಳೆಲ್ಲ ಬತ್ತಾ ಇದ್ದಾವ. ಅದರಲ್ಲೂ ಮುಖ್ಯವಾಗಿ ತುಂಗೆ, ಭದ್ರೆ, ಶರಾವತಿ, ಕುಮದ್ವತಿ, ಇನ್ನೂ ಅನೇಕ ನದಿಗಳು, ಸಣ್ಣ ಸಣ್ಣ ನದಿಗಳು, ಇವೆಲ್ಲನೂ ನೀರು ಕಡಿಮೆಗೆ ಅಲ್ಲಿಯ ಪ್ರಾಣಿಗಳ ತೊಂದರೆ ಆಗ್ತಾಯಿದೆ. ಎಷ್ಟು ತೊಂದರೆಪ್ಪ ಅಂದರೆ ಹೇಳಿಕ್ಕೆ ತೀರದು ಅಂತ. ನೋಡಿರಿ, 42 ಸೆಲ್ಸಿಯಸ್ ಲಾಸ್ಟ್ ಇಯರ್ ಆಗಿತ್ತು ಅಂತಂದ್ರೆ ಈಗ ಇನ್ನೂ ಎಷ್ಟಾಗ್ಬೋದು ಇದು ಅಂದರೆ ಇದರ ಅರ್ಥ ಪರಿಸರದಲ್ಲಿ ಬದಲಾವಣೆ ಆಗ್ತಾಯಿದೆ ಅಂತ, ವಾತಾವರಣದಲ್ಲಿ ಬದಲಾವಣೆ ಆಗ್ತದೆ. ಇನ್ನೂ ಈಗ ಮಾರ್ಚ್ ಮುಗಿಲಿಕ್ಕೆ ಬಂದಿದೆ, ಏಪ್ರಿಲ್ ಮೇ ಇನ್ನೂ ಜೋರಾಗುವ ಸಾಧ್ಯತೆಗಳಿದೆ ಬಿಸಿಲು ಮುಂದಿದ್ದ. ಹಿಂಗಾದ್ರೆ ನಮ್ಮ ಮುಂದಿನ ಜನರು ಯಾವ ರೀತಿಯಾಗಿ ಇದ್ರ ಜೊತೆ ಉಳಿದು ಬೆಳೆದಾರು ಅನ್ನುವಂಥದ್ದು. ಅದಕ್ಕೆ ಇವತ್ತು ನಮ್ಮ ಜನ ಎಚ್ಚರಗೊಳ್ಬೇಕಾಗಿದೆ. ಎಚ್ಚರಗೊಳ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಸ್ವಲ್ಪ ದುಡ್ಡು ಏನಪ್ಪ ಅಂತ ಸಂಗ್ರಹ ಆಯ್ತು ಅಂದರೆ ಇನ್ನಿಂದ ಕಾಂಟ್ರಾಕ್ಟ್ ತೊಗೊಳ್ಳುವಂಥದ್ದು. ಕಾಡು ಕಡೆಯಿಂದ ಕಾಂಟ್ರಾಕ್ಟು ಮತ್ತು ಯಾವುದು ಏನು ದುಡ್ಡು ಹೆಚ್ಚು ಬರಬೇಕು, ಲಾಭ ಹೆಚ್ಚಾಗಬೇಕು. ಸಹಜದ ಕಾಡಿನ ಗಿಡಗಳು ಸವಿ ಅನ್ನಿಸ್ತಾವ. ಅದಕ್ಕೆ ಅಧಿಕಾರಿಗಳು ಸರ್ಕಾರ ನೀಡ್ತಾರೆ. ಕಡ್ಕೊಂಡು ಹೋಗೋದು, ಕಾಡು ನಾಶ ಮಾಡೋದು ಮಾಡಿ 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 ನಮ್ಮ ಮುಂದಿನ ದಿನ ಭಾಳಿಲ್ಲ. ಯಾಕಂದ್ರೆ ಈಗಾಗಲೇ ಹಲವು ಸಲ ಮಾತಾಡಿದ್ದೀನಿ. ನಾನು ಸ್ವತಂತ್ರ ಸಿಕ್ಕಾಗ ನಮ್ಮಲ್ಲಿ 33% ಕಾಡಿತ್ತು. ಇವತ್ತು 12ಕ್ಕೆ ಬಂದತ್ತಿದೆ. ಎಷ್ಟು ಕಡಿತಾ ಇದ್ದಾರೆ ನೋಡ್ರಿ. ಇದೇ ಮುಂದುವರೆದ್ರೆ ನಾಳೆ ಭವಿಷ್ಯ ಏನು ನಮಗೆಲ್ಲ ಅಂತ. ಅದಕ್ಕೆ ಇವತ್ತು ನಮ್ಮ ಆಗುಂಬೆ ಕರ್ನಾಟಕ ಚಿರಾಪುಂಜಿ ಕಾದ ಬಾಣಲೆ ಆಗೈತೆ ಅಂತ. ಕಾದು ಫುಲ್ಲಾಗಿ ಕಾಯ್ತಾ ಇದೆ. ಪೂರ್ತಿಯಾಗಿ ನಾಶ ಆಗ್ತಾ ಇದೆ.
ಅದಕ್ಕೆ ಈ ಒಂದು ವಾತಾವರಣದಲ್ಲಿ ಬದಲಾವಣೆಗಳಾಗ್ತಾ ಇದ್ದಾವೆ. ಇವು ಒಳ್ಳೆಯಕ್ಕೂ ಕೆಟ್ಟದಕ್ಕೂ ಅನ್ನೋಕ್ಕಿಂತ ಕೆಟ್ಟದಕ್ಕಂತ ನಾವು ಹೇಳಬೇಕಾಗಿದೆ. ಯಾಕಂದರೆ ಬದಲಾದ ವಾತಾವರಣ ನಮ್ಗೆ ಭಾಳಷ್ಟು ತೊಂದರೆಯನ್ನು ಕೊಡ್ತದೆ. ಹೀಗಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿಯವರು ಈ ದಿಶೆಯಲ್ಲಿ ಹೆಚ್ಚು ಚಿಂತನೆ ಮಾಡಬೇಕಾದ್ರೆ ಅದ್ರ ಜೊತೆ ನಮ್ಮ ಮೀಡಿಯಾನು ಬಿಗ್ ಮೀಡಿಯಾ, ದೊಡ್ಡ ಮೀಡಿಯಾ ಇನ್ನೂ ಹೆಚ್ಚು ಇದ್ರ ಬಗ್ಗೆ ಪ್ರಚಾರ ಮಾಡಬೇಕಾಗಿದೆ, ಜನರಿಗೆಲ್ಲ ತಿಳಿಸಿ ಹೇಳಬೇಕಾಗಿದೆ. ಯಾಕಂದ್ರೆ ಜನ ಎಷ್ಟೋ ವಿಷಯದಲ್ಲಿ ಅವ್ರಿಗೆ ಮಾಹಿತಿ ಇರೋದಿಲ್ಲ, ತಿಳುವಳಿಕೆ ಇರೋದಿಲ್ಲ. ಅದನ್ನು ಅವ್ರಿಗೆ ತಿಳಿಯುವಾಗ ನಾವು ಹೇಳಬೇಕಾಗಿದೆ, ಇಲ್ಲಪ್ಪ ಹಿಂಗೆ ಆಗ್ತದೆ, ಇದು ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ ಏನೂ ಇಲ್ಲಪ್ಪ ಅನ್ನುವಂಥ ಮಾತನ್ನು ಎಚ್ಚರಿಸಬೇಕಾಗಿದೆ. ಅಂದಾಗ ಅವ್ರಿದ್ರ ವಿರೋಧವಾಗಿ ಹೋರಾಟ ಮಾಡಲಿಕ್ಕೆ ಸಾಧ್ಯದ. ಇಲ್ಲಾಂದ್ರೆ ಎಲ್ಲೋ ಕೆಲವಷ್ಟು ಪರಿಸರವಾದಿಗಳು ಅವರು ಇವರು ಹೋರಾಟ ಮಾಡೋದು ಅದು ನಾವು ನೋಡುವಂಗಿಲ್ಲ. ನಮ್ಮ ಮತದಾರರು ಮೇಲಿನ ಮತದಾರನ ತಿಳಿಸ್ಬೇಕಾಗಿದೆ, ಮತದಾರರು ತಿಳಿಸಿ ಹೇಳಬೇಕಾಗಿದೆ. ಮತದಾರ ತಿಳ್ಕೊಂಡಾಗಿದ್ದು ಬದಲಾವಣೆ ಮಾಡೋಕ್ಕೆ ಸಾಧ್ಯದ. ಯಾಕಂದರೆ ಎಲ್ಲಿವರೆಗೆ ಮತದಾರ ಇವತ್ತು ನಮ್ಮಲ್ಲಿ ಎಷ್ಟು ಅದರಪ್ಪ ಅಂದ್ರೆ 90% ಜನ ಎಲ್ಲ ಏನಿದ್ದಾರಪ್ಪ ಅಂದ್ರೆ ಹಿಂದುಳಿದವರು, SC ST ಮೈನಾರಿಟಿ ಎಲ್ಲನೂ ಇವರೆಲ್ಲ ಕೂಲಿಗಳು, ಎಲ್ಲ ಕೆಳಜಾತಿಯವರು, ಕೆಳವರ್ಣೀಯರು ಇದರೆಲ್ಲ ಕೂಡಿದ್ದಾರೆ, ದುಡ್ಡು ತಿನ್ನುವಂಥವ್ರು. ಇವ್ರಿಗೆ ಶಿಕ್ಷಣ ಸರಿಯಾಗಿ ಇಲ್ಲದಕ್ಕಾಗಿ ಈ ದೇಶದಲ್ಲಿ ಏನು ನಡೆಯಾಗಿದೆ ಅಂತ ಪಕ್ಕ ತಿಳಿತಾನೂ ಇಲ್ಲ ಅಂದರೂ ಅಡ್ಡಿಲ್ಲ. ಯಾಕಂದ್ರೆ ಅವರು ಸಹಿತ ಮರಳಾಗಿ ಗ್ಯಾರಂಟಿಗೂ ಮತ್ತು ಅದಕ್ಕೂ ರೊಕ್ಕಕ್ಕೂ ಮರಳಾಗಿ ತಮ್ಮ ವ್ಯಕ್ತಿತ್ವ ಕಳ್ಕೊಳ್ತಾ ಇದ್ದಾರೆ ಮತದಾರರ. ಇವತ್ತು ಅದನ್ನು ತಿಳಿಸಿ ಹೇಳೋ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ಅದರಲ್ಲೂ ದೊಡ್ಡ ಮೀಡಿಯಾ, ಯಾಕಂದ್ರೆ ಅವರು ನಂಬ್ತಾರೆ ಹೆಚ್ಚು ದೊಡ್ಡ ಮೀಡಿಯಾದವರು. ಆದರೆ ದೊಡ್ಡ ಮೀಡಿಯಾದಲ್ಲಿ ಇವತ್ತು ಚರ್ಚೆನೇ ಬರೋದಿಲ್ಲ. ಅದರಲ್ಲೂ ಇವತ್ತು ಧಾರಾವಾಹಿಗಳಿಂದಾಗಿ ನಮ್ಮ ದೇಶ ಎಲ್ಲ ಸುಭಿಕ್ಷೆ ಐತಿ. ಆ ಧಾರಾವಾಹಿಗಳು ನೋಡ್ಬೋದಂತ ಗೊತ್ತಾಗಿಬಿಡ್ತದೆ ನಿಮಗೆ. ಅದೇನಪ್ಪ ಧಾರಾವಾಹಿ ಅಂತಂದ್ರೆ ಒಟ್ಟು ಮೋಸ ಮಾಡೋದು, ಸುಳ್ಳು ಹೇಳೋದು, ಮನೆ ಉಳಿಸ್ಕೊಳ್ಳೋದು, ಅತ್ತಿ ಸಸಿ ಜಗಳು ಮತ್ತೆ ಜನ ತೋರಿಸಿ ಹೋಗ್ಬಿಡು. ಒಟ್ಟು ಅದನ್ನು ರಿಪೀಟೆಡ್ಲಿ ಮತ್ತು ಇತ್ತೀಚೆಗೆ ದೆವ್ಗಳ ಕಾನ್ಸೆಪ್ಟ್ ಒಂದು ಜೋರಾಗಿಬಿಟ್ಟದೆಲ್ಲ ಈ ನಮ್ಮ TV ಮಾಧ್ಯಮದಲ್ಲಿ. ಒಂದು ಹುಡುಗಿನ ದೇವ ಮಾಡ್ತಾರೆ ಅಥವಾ ಒಂದು ಮಗುನ ದೇವ ಮಾಡ್ತಾರೆ, ಇಲ್ಲದಪ್ಪ ಅಂದ್ರೆ ಯಾರನ್ನೂ ದೇವ ಮಾಡಿ ಅದ್ರ ಮೂಲಕ ಪರಿವರ್ತನೆ ಮಾಡೋದು ಸಮಾಜವನ್ನು. ಇದೊಂದು ಹೊಸ ಟ್ರೆಂಡ್ ಶುರುವಾಗಿದೆ. ಹೀಗಾಗಿ ನಮ್ಮ ಮತದಾರರು ನಿಜವಾದ ಸಮಸ್ಯೆಗಳು ಏನು ಅನ್ನೋದು ಅದರಲ್ಲೂ ಮಿಡಲ್ ಕ್ಲಾಸ್ ಜನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ತಿಳಿತಾನೇ ಇಲ್ಲ. ಅವ್ರಿಗೆ ತಿಳಿಸಲು ತಿಳಿಯೋದಿಲ್ಲ ಅಂದಾಗ ಏನು ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಮಾಧ್ಯಮ ಈ ದಿಶೆಯಲ್ಲೇ ಭಾಳ ದೊಡ್ಡ ಕೆಲಸವನ್ನು ಮಾಡಬೇಕಾಗಿದೆ. ಸರ್ಕಾರವನ್ನು ಎಚ್ಚರಿಸಬೇಕಾಗಿದೆ, ನೀವು ಮಾಡೋ ತಪ್ಪುಗಳಿಂದಾಗಿ ಏನಾಗ್ಬೋದು ಅಂತೇಳಿ. ಅದಕ್ಕೆ ಸಾಕಷ್ಟು ಅಲ್ಲಿ ವ್ಯವಸ್ಥೆ ಅದ ಈ ಬೆಳೆದಿದ್ದಂಥ ಮೀಡಿಯಾಗಳಿಗೆ. ಅವ್ರು ಇದನ್ನು ಮಾಡಬೇಕಲ್ಲ ಅನ್ನುವಂಥದ್ದು ಇಲ್ಲಿ ಮುಖ್ಯ ಪ್ರಶ್ನೆ. ಕಾರಣ ನಾವೆಲ್ಲರೂ ಇವತ್ತು ಚಿಂತನೆ ಮಾಡಬೇಕಾಗಿದೆ, ಕಾಡು ಹೇಗೆ ಉಳಿಸ್ಕೋಬೇಕು ಅನ್ನುವಂಥದ್ದು. ಆದಷ್ಟು ಕಾಡನ್ನು ಉಳಿಸಿದ್ರೆ ನಾಡಿಗೂ ಮತ್ತು ಕಾಡಿಗೂ ಒಳ್ಳೆಯದಾಗ್ತದೆ ಅನ್ನುವಂಥದ್ದು ನಾವು ತಿಳ್ಕೊಬೇಕಾಗಿದೆ. ಇಲ್ಲಾಂದ್ರೆ ಮುಂದಿನ ದಿನದಲ್ಲೇ ಬೇಸಿಗೆ ಬಂತಂದರೆ ಎಲ್ಲರೂ ಎಲ್ಲಿ ಓಡಿ ಹೋಗೋದು ಅಂತ. ಆ ಗಿಡ ಮರಗಳಿದ್ದಾಗ ಸ್ವಲ್ಪ ಏನೋ ಗಿಡ ಮರ ಕಾಡು ಅವೆಲ್ಲ ನಮಗೆ ಸ್ವಲ್ಪ ತಂಪನ್ನು ಕೊಡ್ತಾವೆ. ಆದರೆ ಇವೆಲ್ಲ ಹೋದ್ರೆ ಏನು ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ಆಗುಂಬೆ ಇವತ್ತಂತೆ ಏನಪ್ಪ ಅಂದ್ರೆ ಕಾದ ಒಂದು ಬಾಣಲೆ ಅಥವಾ ಒಂದು ದೊಡ್ಡ ಪಾತ್ರ ಆದಂಗಾಗಿದೆ. ಅದರ ಇಫೆಕ್ಟ್ ಮಾತ್ರ ಸುತ್ತಮುತ್ತ ಎಲ್ಲರಿಗೂ ಆಗುವಂಥದ್ದನ್ನು. ಅದಕ್ಕಾಗಿ ನಮ್ಮ ಸರ್ಕಾರ ನಮ್ಮ ಪರಿಸರವಾದಿಗಳ ಮತ್ತು ನಮ್ಮ ಹೋರಾಟಗಾರ ಮಾತು ಕಿವಿ ಕೊಡಬೇಕಾಗಿದೆ. ಇಲ್ಲಪ್ಪ ಅಂದ್ರೆ ನಾವು ನಮ್ಮ ಕಾಡನ್ನು ಕಳೆದುಕೊಂಡ ಅನಂತರ ಆಗೋ ದಿನಗಳು ಭಾಳ ದೂರ ಇಲ್ಲ. ಅದ್ರ ಪರಿಣಾಮ ನಮ್ಮ ಅಗ್ರಿಕಲ್ಚರ್ ಮೇಲೂ ಆಗ್ತದೆ. ಯಾಕಂದರೆ ನೀರು ಬಂದಾಗ, ನೀರು ಇದ್ದಾಗಲ್ಲ ನಾವು ಅಗ್ರಿಕಲ್ಚರ್ ಮಾಡಲಿಕ್ಕೆ ಸಾಧ್ಯ. ಬರೀ ಭೂಮಿ ಇದ್ದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನೀರು ಉಳಿಸಬೇಕು, ಸ್ವಚ್ಛ ಗಾಳಿಯನ್ನು ಉಳಿಸಬೇಕು ಅಂದಾಗ ಅಂದ್ರೆ ಅದಕ್ಕೆ ಕಾಡು ಉಳಿಬೇಕು. ಕಾಡು ಉಳಿದಾಗ ಇವೆಲ್ಲ ಸಾಧ್ಯತೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗದೇನೂ ಇರ್ಬೋದು, ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಇದನ್ನು ಶೇರ್ ಮಾಡೋದ್ರಿಂದ ಒಂದು 4 ಜನ ಆದರೂ ಎಚ್ಚರಗೊಳ್ಳಿ ಅನ್ನೋ ನಮ್ಮ ಉದ್ದೇಶ. ಹೇಳ್ತಾ ಆತ್ಮೀಯರೇ, ನನಗನಿಸಿದ ಮಾತುಗಳನ್ನು ಮಾತಾಡಿದ್ದೀನಿ. ನೀವು ಇದನ್ನು ನೋಡ್ತಾ ಇರ್ರಿ, ತೋರಿಸ್ತಾ ಇರ್ರಿ, ಚರ್ಚೆ ಮಾಡ್ತಾ ಇರ್ರಿ ಅಂತ ಹೇಳ್ತಾ H16 ನ್ಯೂಸ್ ಸತ್ಯದ ಕೈಗಳಲ್ಲಿ ವಂದನೆಗಳು.